ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿಗೂ ಮುನ್ನ ಏನು ಮಹಾರಾಜರು ವಿಜಯ ಯಾತ್ರೆಗೆ ನಡೆಸ್ತಾರೆ. ಆ ವಿಜಯ ಯಾತ್ರೆಗೂ ಮುನ್ನ ಜಟ್ಟಿಗಳ ಕಾಳಗ ಅರಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಬಹಳ ಹಿಂದಿನಿಂದಲೂ ಕೂಡ ಅಂದ್ರೆ ಸುಮಾರು 400 ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂತಹದ್ದು. ಇದೀಗ ಮೈಸೂರಿನ ಅರಮನೆ ಆವರಣದಲ್ಲಿರ್ತಕ್ಕಂತಹ ವರಸ್ವಾಮಿ ದೇಗುಲದಲ್ಲಿ ಜಟ್ಟಿಗಳಿಗೆ ತಯಾರಿಯನ್ನ ಮಾಡ್ತಾ ಇರತಕ್ಕಂತಹದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಜಟ್ಟಿ ಕಾಳಗದಲ್ಲಿ ಒಂದು ಕಾದಾಡುವಂತಹ ಜಟ್ಟಿಗಳಿಗೆ ಇದೀಗ ತಯಾರಿಯನ್ನ ಮಾಡ್ತಾ ಇರತಕ್ಕಂತಹದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥವ್ರು. ಇವರು ಬೆಂಗಳೂರಿನ ಪ್ರತಿನಿಧಿಸುವಂತಹ ಜಟ್ಟಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಟ್ಟಿಗಳು ಅಂದ್ರೆ ಮೈಸೂರು, ಚಾಮರಾಜನಗರ, ಚನ್ನಪಟ್ಟಣ ಹಾಗೂ ಬೆಂಗಳೂರಿನ ಜಟ್ಟಿಗಳು ಈ ಒಂದು ಜಟ್ಟಿ ಕಾಳಗದಲ್ಲಿ ಹಿಂದಿನಿಂದಲೂ ಕೂಡ ಕಾದಾಡ್ಕೊಂಡು ಬಂದಿರತಕ್ಕಂತಹದ್ದು. ಈಗ ಅವರಿಗೆ ಒಂದು ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗ್ತಾ ಇರ್ತಕ್ಕಂತಹದ್ದು. ಪ್ರಮುಖವಾಗಿ ಇವರು 9 ದಿನಗಳಿಂದಲೂ ಕೂಡ ಒಂದು ರಥ ಆಚರಣೆಯಲ್ಲಿ ಪಾಲ್ಗೊಂಡಿರ್ತಾರೆ. ಈ ಒಂದು ಜಟ್ಟಿ ಕಾಳಗಕ್ಕಾಗಿಯೇ ಕಠಿಣ ವ್ರತ ಮತ್ತು ನಿಷ್ಠೆಯನ್ನ ಕೂಡ ಪಾಲನೆ ಮಾಡಿಕೊಂಡು ಬಂದಿರ್ತಾರೆ. ಈಗ ಪ್ರದ್ಯುಮ್ನ ಜಟ್ಟಿ ಅನ್ನುವಂಥವರು ಬೆಂಗಳೂರಿನಿಂದ ಆಯ್ಕೆ ಆಗಿರ್ತಕ್ಕಂಥ ಜಟ್ಟಿ. ಹಾಗೆಯೇ ಒಂದು ಚನ್ನಪಟ್ಟಣದಿಂದ ರಾಘವೇಂದ್ರ ಜಟ್ಟಿ, ಚಾಮರಾಜನಗರದಿಂದ ಮಹೇಶ್ ಜಟ್ಟಿ ಹಾಗೂ ಮೈಸೂರು ಭಾಗದಿಂದ ಮಂಜುನಾಥ್ ಜಟ್ಟಿ ಅನ್ನುವಂತಹವರು 4 ಜನ ಜಟ್ಟಿಗಳನ್ನ ಈಗಾಗಲೇ ಒಂದು ಭಾಗದ ಗರಡಿಯ ಉಸ್ತಾದ್ಗಳು ಮತ್ತು ಏನು ಹಿರಿಯರೇನಿದ್ದಾರೆ ಅವರೆಲ್ಲರೂ ಕೂಡ ಆಯ್ಕೆಯನ್ನು ಮಾಡಿರುವಂತಹದ್ದು. ಈ ಜಟ್ಟಿ ಕಾಳಗ ಯಾವಾಗ ಶುರುವಾಗುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂಥ ವಿಚಾರಗಳನ್ನ ನಾನು ಏನು ಬೆಂಗಳೂರು ಮೂಲದ ಉಸ್ತಾದರ ಗರಡಿ ಮನೆಯ ಉಸ್ತಾದ್ ನನ್ನೊಟ್ಟಿಗಿದ್ದಾರೆ. ಅವ್ರ ಹತ್ರನೇ ಈ ಒಂದು ಮಾಹಿತಿಗಳನ್ನ ಕೇಳ್ತಾ ಹೋಗ್ತೀನಿ. ಸರ್, ಈಗ ಯಾವ ರೀತಿ ತಯಾರಿಗಳಾಗ್ತಿದೆ ಮತ್ತು ಎಷ್ಟೊತ್ತಿಗೆ ಶುರು ಆಗುತ್ತೆ ಸರ್? ನಮಸ್ಕಾರ, ನಾನು ಬೆಂಗಳೂರು ಗರಡಿಯಿಂದ ಲೋಕೇಶ್ ಜಟ್ಟಿ ಮಾತಾಡ್ತಾ ಇರೋದು. ಸೊ ನಾವು ಪ್ರತಿ ವರ್ಷನೂ ನವರಾತ್ರಿಲಿ ನಮ್ಮ ಗರಡಿಗಳ ಮನೆಯಿಂದ 4 ಗರಡಿಯಿಂದನೂ ಬಂದು ಇಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮಹಾಸ್ವಾಮಿಗಳನ್ನ ನಾವು ಸೆಲೆಕ್ಟ್ ಮಾಡಿರೋಂತಹ ಜಟ್ಟಿಗಳನ್ನ ಮಹಾಸ್ವಾಮಿ ಅವರ ಆಶೀರ್ವಾದ ತಗೊಂಡು ಸೊ ಈ ವಿಜಯದಶಮಿ ದಿನ ಬೆಳಗ್ಗೆ ಬಂದು ಸೊ ನಮ್ಮ ಜಟ್ಟಿನ ಕೆಮ್ಮಣ್ಣಿಂದ ಮತ್ತೆ ತಾಯಿ ಪೂಜೆ ಮಾಡಿ ಸಜ್ಜನ್ನ ಹಾಕ್ತಿವಿ ಸರ್. ಎಷ್ಟೊತ್ತಿಗೆ ನಡೆಯುತ್ತೆ ಮತ್ತು ಎಲ್ಲಿ ನಡೆಯುತ್ತೆ ಸರ್? ನಮಗೆ 10 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ಕರಿಕಲ್ ತೊಟ್ಟಿಲಿ ರೆಗ್ಯುಲರ್ ಆಗಿ ನಡೆಯುತ್ತೆ. ಅಲ್ಲಿ ಮಹಾರಾಜರು ಮಹಾ ಚಾಮುಂಡೇಶ್ವರಿ ತಾಯಿ ಪೂಜೆ ಮಾಡಿ ಕುಂಬಳಕಾಯಿ ಹೊಡೆದಿದ ತಕ್ಷಣ ನಮ್ಮ ವಜ್ರಮುಷ್ಟಿ ಕಾಳಗಕ್ಕೆ ಚಾಲನೆ ನೀಡಲ್ಲ. ನೀವು ಈ ಹಿಂದೆ ಕೂಡ ಈ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗಿಯಾಗಿದ್ರಿ. ಆ ಒಂದು ಹೇಗಿರ್ತದೆ ಸರ್, ಆ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ? ಎಲ್ಲಾರ್ದು ಒಂಥರ ವಿಭಿನ್ನ. ಆದ್ರೆ ನಂದು ಸಂಜೆ ಆಗಿತ್ತು. ನಂದೇ ಒಂಥರ ಕುಸ್ತಿ ವಿಭಿನ್ನ. ಅಂದ್ರೆ ನಾವು ಬೆಳಗ್ಗೆಯಿಂದ ಪೂಜೆ ಮಾಡಿ ತಾಯಿ ನವರಾತ್ರಿ ದಿನ 9 ದಿನ ಪೂಜೆ ಮಾಡಿ ತಾಯಿ ಆಶೀರ್ವಾದ ತಗೊಂಡು ಸೊ ಬೆಳಗ್ಗೆ ಉಪವಾಸ ಮಾಡಿಕೊಂಡು ನೇಮ ನಿಷ್ಠೆಯಿಂದ ನಮ್ಮ ರಕ್ತನ ತಾಯಿಗೆ ಅರ್ಪಿಸ್ತೀವಿ. ಇದು ಇಡೀ ಪ್ರಪಂಚದಲ್ಲೇ ನಮ್ಮ ತರ ಈ ತರ ಕಲೆ ಎಲ್ಲೂ ಇಲ್ಲ. ಇದ್ರೂ ನಾವು ಎಲ್ಲೂ ಉಳಿಸ್ಕೊಂಬಂದಿಲ್ಲ. ತಾಯಿ ಚಾಮುಂಡೇಶ್ವರಿ ಸೇವೆ ಮತ್ತು ಮೈಸೂರು ಸಂಸ್ಥಾನಕ್ಕೆ ನಾವು ಸ್ವಾಮಿ ನಿಷ್ಠೆ ತೋರಿಸ್ತಾ ಇದೀವಿ. ನಾವೊಬ್ಬರೇ ಈ ಭಾಗದಲ್ಲಿ ಸ್ವಾಮಿ ನಿಷ್ಠೆ ತೋರಿಸ್ತಾ ಇರೋದು. ಅಂದ್ರೆ ಉಪವಾಸ ಇರ್ತಾರೆ ಸರ್ 4 ಜಟ್ಟಿಗಳು? ಹೌದು, 9 ದಿನಾನೂ ಉಪವಾಸ ಇರ್ತಾರೆ. 9 ದಿನ ಹೆಂಗೆ ಅಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಪೂಜೆ ಮಾಡಿ ವ್ಯಾಯಾಮ ಮಾಡಿ ಒಂದೊತ್ತು ಪ್ರಸಾದ ತಗೊಂಡು ಗರಡಿ ಮನೆಗಳಲ್ಲೇ ಉಳ್ಕೊಂತೀವಿ ನಾವು. ಇದರಲ್ಲಿ ನಾವು ಯಾವುದೇ ದುಶ್ಚಟಗಳನ್ನೆಲ್ಲ ಬಿಟ್ಟು ತಾಯಿ ಸೇವೆ ಮಾಡ್ತೀವಿ. ಇದಿಷ್ಟು ಬೆಂಗಳೂರಿನ ಗರಡಿ ಮನೆಯ ಉಸ್ತಾದವರ ಮಾತುಗಳಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ವಜ್ರಮುಷ್ಟಿ ಕಾಳಗದಲ್ಲಿ ಕಾದಾಡುವಂತಹ 4 ಜಟ್ಟಿಗಳು ಕೂಡ ನವರಾತ್ರಿಯ ಸಂದರ್ಭದಿಂದಲೂ ಕೂಡ ಕಠಿಣ ವ್ರತಾಚರಣೆಯನ್ನ ಮಾಡಿರ್ತಾರೆ. ಇಂದು ಬೆಳಗ್ಗೆಯಿಂದಲೂ ಕೂಡ ಉಪವಾಸದಲ್ಲಿದ್ದು ಅವರು ಒಂದು ವಜ್ರಮುಷ್ಟಿ ಕಾಳಗದಲ್ಲಿ ಭಾಗಿಯಾಗಿ ತಮ್ಮ ರಕ್ತವನ್ನು ಕೊಡುವುದರ ಮುಖೇನ ಮೈಸೂರು ಮಹಾರಾಜರಿಗೆ ತಮ್ಮ ಸ್ವಾಮಿ ನಿಷ್ಠೆಯನ್ನ ತೋರಿಸಲಾಗುತ್ತೆ ಅನ್ನುವಂಥ ಮಾತುಗಳನ್ನ ಅಶ್ವವೇಗ ನ್ಯೂಸ್ ಜೊತೆ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.